ಮುಂಬೈ ಮೂಲದ ಕಂಪನಿಯಿಂದ ಅನ್ನದಾತರಿಗೆ ವಂಚಿಸಲಾಗಿದೆ. ವರ್ಟಿಕಲ್ ಫಾರ್ಮಿಂಗ್ ಹೆಸರಲ್ಲಿ 18 ಜನ ರೈತರಿಗೆ ಬರೋಬ್ಬರಿ 2.84 ಕೋಟಿಗೂ ಅಧಿಕ ಹಣ ವಂಚಿಸಲಾಗಿದೆ. ಪಾಲಿ ಹೌಸ್ ಹೆಸರಲ್ಲಿ ಬಾಗಲಕೋಟೆ, ಬೆಳಗಾವಿ, ವಿಜಯಪುರ ಜಿಲ್ಲೆಯ ರೈತರಿಗೆ ಮೋಸ ಮಾಡಲಾಗಿದೆ. ಕಂಪನಿಯ ಜಾಹೀರಾತು ನೋಡಿ ಜಮಖಂಡಿಯ 18 ಜನ ರೈತರು ಪಾಲಿ ಹೌಸ್ ನಿರ್ಮಾಣಕ್ಕೆ ಮುಂದಾಗಿದ್ರು. 10 ಗುಂಟೆ ಭೂಮಿ ಪಾಲಿ ಹೌಸ್ ನಿರ್ಮಾಣಕ್ಕೆ 50 ಲಕ್ಷ ಖರ್ಚು ಬರುತ್ತೆ. ಅದರಲ್ಲಿ ಅರಿಶಿನ ಬೆಳೆಗೆ 1 ಕೋಟಿ ಆದಾಯ ಬರುತ್ತೆ. ಆದಾಯದಲ್ಲಿ 50% ಹಣ ರೈತರಿಗೆ, 50% ಕಂಪನಿಗೆ ಅಂತ ನಂಬಿಸಿ ಗೋಲ್ಮಾಲ್ ಮಾಡಿದ್ದಾರೆ. 2022-23ನೇ ಸಾಲಿನಲ್ಲಿ 2.84 ಕೋಟಿ ಹಣ ಕಟ್ಟಿದ್ದ ರೈತರಿಗೆ ಕಂಪನಿ ಪಾಲಿ ಹೌಸ್ ನಿರ್ಮಾಣ ಮಾಡಿಕೊಡದೆ ಮೋಸ ಮಾಡಿದೆ. ಮುಂಬೈ ಮೂಲದ AS ಅಗ್ರಿ ಹಾಗೂ ಅಕ್ವಾ LLP ಕಂಪನಿ ವಿರುದ್ಧ ಪೊಲೀಸರು ದೂರು ದಾಖಲಿಸಿದ್ದಾರೆ. ವಿಚಾರಣೆ ವೇಳೆ ಇಡೀ ದೇಶವ್ಯಾಪಿ ಕಂಪನಿ ವಂಚಿಸಿರುವ ಬಗ್ಗೆ ಮಾಹಿತಿ ಬಯಲಾಗಿದೆ. ಕೋಲಾರದಲ್ಲಿ ಕೊಳೆತ ಟೊಮ್ಯಾಟೋವನ್ನ ಸಾಸ್ ಫ್ಯಾಕ್ಟರಿಗೆ ಕಳಿಸುತ್ತಿದ್ದ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು. ಸುವರ್ಣ ನ್ಯೂಸ್ ವರದಿ ಬೆನ್ನಲ್ಲೇ APMC ಅಧಿಕಾರಿಗಳು ಎಚ್ಚೆತ್ತು APMC ಕಾರ್ಯದರ್ಶಿ ಕಿರಣ್ ಪತ್ರ ಬರೆದಿದ್ದಾರೆ. ಮಂಡಿ ಮಾಲೀಕರು ವರ್ತಕರಿಗೆ ಸರಿ ಮಾಡಿಕೊಳ್ಳುವಂತೆ ನೋಟಿಸ್ ಜಾರಿ ಮಾಡಿದ್ದು, ಹಾಳಾದ ಟೊಮ್ಯಾಟೋ ಮಾರಾಟ ಮಾಡದಿರಲು ಖಡಕ್ ಸೂಚನೆ ನೀಡಲಾಗಿದೆ. ಕೊಳೆತ ಟೊಮ್ಯಾಟೋ ಕಳಿಸಿದ್ರೆ ಮಂಡಿ ಮಾಲೀಕರ ಲೈಸೆನ್ಸ್ ರದ್ದು ಮಾಡೋದಾಗಿ ಎಚ್ಚರಿಸಿದ್ರು. ಇದೇ ವೇಳೆ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ APMC ಕಾರ್ಯದರ್ಶಿ ಕಿರಣ್, ನಮ್ಮ ಸಿಬ್ಬಂದಿಗಳಿಗೆ, ಸೆಕ್ಯೂರಿಟಿಗಳಿಗೆ ಪ್ರತಿ ವಾಹನ ಚೆಕ್ ಮಾಡಿ ಕಳಿಸಲು ಹೇಳಿದ್ದೇನೆ. ಇಲ್ಲಿಂದ ಟೊಮ್ಯಾಟೊ ಎಲ್ಲೆಲ್ಲಿಗೆ ಹೋಗ್ತಿದೆ ಅಂತ ಮಾಹಿತಿ ಪಡೆದುಕೊಳ್ತಿದ್ದೇನೆ ಅಂತ ತಿಳಿಸಿದ್ರು. ಚಿಕ್ಕಮಗಳೂರಿನಲ್ಲಿ ನಿರಂತರ ಮಳೆಗೆ ಜನರು ತತ್ತರಿಸಿದ್ದಾರೆ. ವರುಣನ ಅಬ್ಬರಕ್ಕೆ ಗುಡ್ಡಗಳಲ್ಲಿ ಮಣ್ಣು ಕುಸಿದಿದೆ. ಮೂಡಿಗೆರೆ ಎತ್ತಿನ ಭುಜದಲ್ಲಿ ಟ್ರಕ್ಕಿಂಗ್ ಕ್ಯಾನ್ಸಲ್ ಮಾಡುವಂತೆ ಆಗ್ರಹಿಸಲಾಗಿದೆ. ಚಾರಣ ಬಂದ್ ಮಾಡುವಂತೆ ಸರ್ಕಾರಕ್ಕೆ ಅರಣ್ಯ ಇಲಾಖೆಗೆ ಸ್ಥಳೀಯರು ಮನವಿ ಮಾಡಿದ್ದಾರೆ. ಶಿಶಿಲ ಬೈರಾಪುರ ಗುಡ್ಡದಲ್ಲಿ ಚಾರಣಕ್ಕೆ ಬ್ರೇಕ್ ಹಾಕುವಂತೆ ಮನವಿ ಮಾಡಲಾಗಿದೆ. ಆನ್ಲೈನ್ನಲ್ಲಿ ಬುಕ್ಕಿಂಗ್ ಮಾಡೋದಕ್ಕೂ ಚಾರಣಕ್ಕೆ ಪ್ರವಾಸಿಗರು ಬರ್ತಿದ್ದಾರೆ. ಸುಮಾರು 7 ಕಿಲೋಮೀಟರ್ ಚಾರಣ ಮಾಡಿ ಎತ್ತಿನ ಭುಜಕ್ಕೆ ಹೋಗ್ತಿದ್ದಾರೆ. ಅತಿ ಹೆಚ್ಚು ಮಳೆ, ಧರೆ ಕುಸಿತ, ಪ್ರವಾಹ ಎದುರಾದ್ರೆ ಹೊಣೆ ಯಾರು ಎಂಬ ಪ್ರಶ್ನೆ ಎದ್ದಿದ್ದು, ಅನಾಹುತವಾದ್ರೆ ತಕ್ಷಣವೇ ಸ್ಪಂದಿಸಲು ಎತ್ತಿನ ಭುಜ ಸ್ಥಳದಲ್ಲಿ ಆಗಲ್ಲ. ಹೀಗಾಗಿ ತಕ್ಷಣ ಬಂದ್ ಮಾಡುವಂತೆ ಮನವಿ ಮಾಡಿದ್ದಾರೆ. ರಾಯಚೂರು ಇಡಪನೂರು ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. 2 ಕುಖ್ಯಾತ ಮನೆಗಳ್ಳರನ್ನ ಬಂಧಿಸಲಾಗಿದೆ. ಆರೋಪಿಗಳಿಂದ 40 ಗ್ರಾಂ ಚಿನ್ನ, 80 ಗ್ರಾಂ ಬೆಳ್ಳಿ, 5,000 ನಗದು, 2 ಬೈಕ್ ಜಪ್ತಿ ಮಾಡಲಾಗಿದೆ. ಒಟ್ಟು 4,55,000 ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಇಡಪನೂರು ಠಾಣೆಯಲ್ಲಿ 4 ಕಳ್ಳತನ ಪ್ರಕರಣ ದಾಖಲಾಗಿದ್ದು, ಆರೋಪಿಗಳ ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.